ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ. ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ 6th ಸೆಮಿಸ್ಟರ್ BCom ಬರ್ತಕ್ಕಂಥದ್ದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕು, ಹೇಗೆ ಕ್ವಶನ್ಸ್ ಅನ್ನ ಅನಲೈಸ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಕ್ವಶನ್ ಏನಿದೆಪ್ಪ ಅಂದ್ರೆ, ಪ್ರಿಪೇರ್ ಎ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಫ್ರಮ್ ದಿ ಫಾಲೋಯಿಂಗ್. ನೋಡಿ, ಅವರು ಹೇಳಿದ್ದಾರೆ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ. ಸೊ ನಿಮಗೆ ಗೊತ್ತಿರಬೇಕು, ದಿಸ್ ಎನ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ನಮಗೆ ಹೇಳಿರೋದು. ಸೊ ಯಾಕೆಂದ್ರೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಬರುತ್ತೆ, ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಇರುತ್ತೆ. ಸೊ ನಿಮಗೆ ಗೊತ್ತಿರಬೇಕು, ದಟ್ ಈಸ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಫಾಲೋಯಿಂಗ್ ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ಏನೇನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ನೋಡಿದ್ರೆ ನೋಡಿ, ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್ ಇದೆ, 31/3/2022 ಇದೆ, 31/3/2023 ಇದೆ. ಸೊ ಏನೇನು ಕೊಟ್ಟಿದ್ದಾರೆ ಅಂದರೆ, ಸೇಲ್ಸ್ 21,50,000 ಇದೆ, 25 lakh rupees ಇದೆ 2023ನಲ್ಲಿ. ಕಾಸ್ಟ್ ಆಫ್ ಗುಡ್ಸ್ 13 lakh ಇದೆ 22ನಲ್ಲಿ, 14,50,000 23ನಲ್ಲಿದೆ. ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಹೇಳ್ಬಿಟ್ಟು ಅದ್ರ ಕೆಳಗಡೆ ಕೊಟ್ಟಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 2,10,000 ಇದೆ, 1,80,000 ಇದೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, 1,90,000 ಇದೆ, 2,50,000 ಕೊಟ್ಟಿದ್ದಾರೆ. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, 1,40,000 ಇದೆ, 1,20,000 ಇದೆ. ದೆನ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, 1,70,000 ಇದೆ, 2,30,000 ಇದೆ. ಸೊ ಕೊಟ್ಟಿರೋದೇ ಇಷ್ಟು ಇನ್ಫಾರ್ಮೇಶನ್. ಇದನ್ನ ಯೂಸ್ ಮಾಡಿಕೊಂಡು ನಮಗೆ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಲಿಕ್ಕೆ ಹೇಳಿರೋದು. ಈ ಇನ್ಕಮ್ ಸ್ಟೇಟ್ಮೆಂಟ್ ಎಲ್ಲ ಬರ್ತಕ್ಕಂಥದ್ದು ನಿಮಗೆ ಸೆಕ್ಷನ್ ಬಿ 4 ಮಾರ್ಕ್ಸ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ನೋಡಿ, ಯಾವುದೇ ಕೊಡ್ಲಿ, ನೀವು ಯಾವ ತರ ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಅಂತ ಬಂದಾಗ, ನೋಡಿ, ನೀವು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಮಾಡ್ತೀರಾ ಅಂದ್ರೆ ನೀವು ಈ ತರ ಕಾಲಮ್ಸ್ ಹಾಕೊಳ್ಳಿ. ಸೊ ಆಸ್ ಇಟ್ ಈಸ್ ಸೇಮ್, ನೀವೇನು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಇದೆ ಸೇಮ್ ಫಾರ್ಮ್ಯಾಟ್ ಆಸ್ ಲೈಕ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ನೀವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಹೇಗೆ ಮಾಡಿದಿರೋ ಅದೇ ತರನೇ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನು ಮಾಡ್ತಕ್ಕಂಥದ್ದು. ಬಟ್ ಇದು ನೀವು ಇಲ್ಲಿರ್ತಕ್ಕಂಥದ್ದು ಇನ್ಕಮ್ ಸ್ಟೇಟ್ಮೆಂಟ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೀಟೇಲ್ಸ್ ಇರ್ತಕ್ಕಂಥದ್ದು, ಸರಿನಾ? ಸೊ ಈ ತರ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಮಾಡ್ಬೇಕಾದ್ರೆ, ಕಂಪ್ಯಾರಿಟಿವ್ ಮಾಡ್ಬೇಕಾದ್ರೆ ಸೇಮ್ ಕಾಲಮ್ಸ್ ಹಾಕೊಳ್ಳಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಮಾಡ್ತೀರೋ ಅದೇ ತರ ಹಾಕೊಳ್ಳಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ಸೆಕೆಂಡ್ ಕಾಲಮ್ ಅಲ್ಲಿ ನಿಮ್ಗೆ 2 ವರ್ಷ ಕೊಟ್ಟಿದ್ದಾರೆ, 2022 ಇದೆ ಅದನ್ನ ಸೆಕೆಂಡ್ ಕಾಲಮ್ ಅಲ್ಲಿ 2022 ಬರ್ಕೊಳ್ಳಿ. ಅದಾದ್ಮೇಲೆ 2023 ಕೊಟ್ಟಿದ್ದಾರೆ, 2023 ತಗೊಂಡಿದ್ದೀನಿ. ಸೊ ಈ ಎರಡು ಪ್ರೀವಿಯಸ್ ಇಯರ್ ಮತ್ತೆ ಕರೆಂಟ್ ಇಯರ್ ಆದ್ಮೇಲೆ ನೀವು ನೆಕ್ಸ್ಟ್ ಎರಡು ಕಾಲಮ್ನ ಸಬ್ ಡಿವೈಡ್ ಮಾಡ್ಕೊಳ್ಳಿ. ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಹೆಡ್ಡಿಂಗ್ ಇರಲಿ, ಅಂದ್ರೆ ಇನ್ಕ್ರೀಸ್ ಆಗಿರ್ಬೋದು ಅಥವಾ ಕಂಪೇರ್ ಮಾಡಿದ್ರೆ ಡಿಕ್ರೀಸ್ ಬೇಕಾಗಿರ್ಬೋದು. ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಅಲ್ಲೂ ತೋರಿಸ್ಬೇಕು, ಮತ್ತೆ ಅದನ್ನ ನಾವು ಪರ್ಸೆಂಟೇಜ್ ಅಲ್ಲೂ ತೋರಿಸ್ಬೇಕು. ಇನ್ಕ್ರೀಸ್ ಆಗಲಿ ಡಿಕ್ರೀಸ್ ಆಗಲಿ, ಸೊ ಅಮೌಂಟ್ ಅಂಡ್ ಪರ್ಸೆಂಟೇಜ್ ಅಲ್ಲಿ ತೋರಿಸಬೇಕಾಗುತ್ತೆ. ಸೊ ಈ ತರ ಫಾರ್ಮೆಟ್ ಆಸ್ ಇಟ್ ಈಸ್ ಸೇಮ್ ಬ್ಯಾಲೆನ್ಸ್ ಶೀಟ್ ಅಲ್ಲೂ ಕೂಡ ನೀವು ಹೀಗೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಮಾಡ್ತೀರಾ ಅಂದ್ರೆ ಹೀಗೆ ಹಾಕೋಬೇಕಾಗುತ್ತೆ. ಸೊ ಬನ್ನಿ, ಇನ್ಕಮ್ ಸ್ಟೇಟ್ಮೆಂಟ್ ಏನ್ ಮಾಡಬೇಕು ಅಂದ್ರೆ, ನೀವು ಯಾವುದೇ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾ ಹೋಗಿ ಫಸ್ಟ್ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಏನ್ ತಗೋಬೇಕಪ್ಪ ಅಂದ್ರೆ ಸೇಲ್ಸ್ ಅನ್ನ ತಗೊಳ್ಳಿ. ಸೇಲ್ಸ್ ಕ್ವಶನ್ ಅಲ್ಲಿ ಸೇಲ್ಸ್ ಕೊಟ್ಟಿದ್ದಾರಾ ಇಲ್ವಾ ಫಸ್ಟ್ ಒಂದ್ಸಲಿ ನೋಡಿ. ಸೇಲ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. 2022ನಲ್ಲಿ ಎಷ್ಟಿದೆಯಪ್ಪ? 21,50,000 ಇದೆ. 21,50,000 ಇರ್ತಕ್ಕಂಥ 21/2ನಲ್ಲಿ. ನೆಕ್ಸ್ಟ್ 2023ನಲ್ಲಿ ಎಷ್ಟಿದೆ? 25 lakh rupees ಇದೆ. ಓಕೆ, ಸೊ ಇದು ಅವರು ಕ್ವಶನ್ ಅಲ್ಲೇ ಕೊಟ್ಟಿರೋ ಅಮೌಂಟ್. ಈಗ ನನಗೆ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಮೌಂಟ್ ಅಲ್ಲೂ ಬೇಕು, ಪರ್ಸೆಂಟೇಜ್ ಅಲ್ಲೂ ಬೇಕು. ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಜಸ್ಟ್ ನೀವೇನು ಮಾಡಿ ಅಂದರೆ ಕಂಪೇರ್ ಮಾಡಿ. ಸೊ ನೋಡಿ, 21,50,000 ಇದ್ದಿದ್ದು 2022ರಲ್ಲಿ ನನಗೆ 21,50,000 ಇತ್ತು. 23ನಲ್ಲಿ ಅದೆಷ್ಟಾಯಿತು? 25 lakh rupees ಆಯಿತು. ಓಕೆ, 21,50,000 ಇದ್ದಿದ್ದು 25 lakh rupees ಆಯಿತು ಅಂತ ಹೇಳಿದ್ರೆ ಎಷ್ಟು ಜಾಸ್ತಿ ಆಯಿತು? ಇನ್ಕ್ರೀಸ್ ಆಯ್ತಾ ಡಿಕ್ರೀಸ್ ಆಯ್ತಾ? ನೋಡಿದ್ರೆ ಇನ್ಕ್ರೀಸ್ ಆಯಿತು. 21,50,000 ಇದ್ದಿದ್ದು 25 lakh ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ? ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು? ಸೊ ಜಾಸ್ತಿ ಆಗಿರೋದು 3,50,000 ನಮಗೆ ಜಾಸ್ತಿ ಆಯಿತು. ದಟ್ ಈಸ್ ಇನ್ಕ್ರೀಸ್ ಆಯಿತು ಅಂತ. 3,50,000 ಇನ್ಕ್ರೀಸ್ ಆಯಿತು. ಇದು ಅಮೌಂಟ್ ರುಪೀಸಲ್ಲಿ ತೋರಿಸ್ತೆ. ಸೊ ನಾನು ಈಗ ಕಂಪೇರ್ ಮಾಡಿದೆ, 21,50,000 ಇದ್ದಿದ್ದು 25 lakh ಆಯಿತು ಅಂದರೆ ಇನ್ಕ್ರೀಸ್ ಆಯಿತು ಅಂತ ಅರ್ಥ. ಎಷ್ಟು ಇನ್ಕ್ರೀಸ್ ಆಯಿತು? 3,50,000 ಇನ್ಕ್ರೀಸ್ ಆಯಿತು. ಇದು ಅಮೌಂಟಲ್ಲಿ ತೋರಿಸಿನಿ ಇನ್ಕ್ರೀಸ್ ಆಗಿರೋದು. ಇದೇ ಅಮೌಂಟ್ನ ನಾನು ಪರ್ಸೆಂಟೇಜಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ರೆ ನೀವು ಯಾವ ಥರ ಪರ್ಸೆಂಟೇಜ್ ಮಾಡ್ಕೋಬೇಕು ಅಂದರೆ, ಇನ್ಕ್ರೀಸ್ ಇನ್ ವ್ಯಾಲ್ಯೂ 3,50,000 ಇನ್ಕ್ರೀಸ್ ಇನ್ ವ್ಯಾಲ್ಯೂ ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 21,50,000 ಇಂಟು 100 ಮಾಡ್ಕೋಬೇಕು. ಸೊ ಇದೇ ಪರ್ಸೆಂಟೇಜ್ ಮಾಡಬೇಕು ನೀವು. ಇದೇ ಪ್ರೋಸೆಸ್ 3,50,000 ಡಿವೈಡೆಡ್ ಬೈ 21,50,000 ಇಂಟು 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಬರುತ್ತೆ. ಎಷ್ಟು ಬರುತ್ತಪ್ಪ ಅಂದರೆ 16.28
2.8279 ಬರುತ್ತೆ, 28% ನಿಮಗೆ ಸಿಗುತ್ತೆ. ಸೊ ಇದು ಪರ್ಸೆಂಟೇಜ್ನ ಮಾಡೋ ರೀತಿ. ಯಾವಾಗಲೂ ಕೂಡ ನೀವು ಹೀಗೆ ಮಾಡಬೇಕು. ಎಲ್ಲ ಐಟಮ್ಗೂ ಪರ್ಸೆಂಟೇಜ್ ಮಾಡ್ತೀರಾ ಅಂದರೆ ಇನ್ಕ್ರೀಸ್ ಆರ್ ಡಿಕ್ರೀಸಸ್ ಅಲ್ಲಿ ಬರ್ತಕ್ಕಂಥ ಅಮೌಂಟ್ ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ ಇಂಟು 100 ಮಾಡಿದ್ರೆ ಸೊ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಇಲ್ಲಿ 3,50,000 ಇನ್ಕ್ರೀಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 21,50,000 ಇಂಟು 100 ಮಾಡಿದ್ರೆ ನಮಗೆ ಪರ್ಸೆಂಟೇಜ್ 16.279 ಬರುತ್ತೆ. ಸೊ ರೌಂಡ್ ಅಪ್ ಮಾಡಿಕೊಂಡ್ರೆ ನನಗೆ 16.28% ಸಿಗುತ್ತೆ. ಸೊ ಇದು ಫಸ್ಟ್ ನೀವು ಸೇಲ್ಸ್ ಅನ್ನ ತಗೋಬೇಕು ಯಾವಾಗಲೂ ಕೂಡ. ಈ ಸೇಲ್ಸ್ ಅಲ್ಲಿ ನೀವು ಏನ್ ಲೆಸ್ ಮಾಡಬೇಕಪ್ಪ ಅಂದ್ರೆ ಸೇಲ್ಸ್ ಅಲ್ಲಿ ಏನ್ ಲೆಸ್ ಮಾಡಬೇಕಪ್ಪ ಅಂದ್ರೆ ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೇಲ್ಸ್ ಅಲ್ಲಿ ನೀವೇನ್ ಲೆಸ್ ಮಾಡಬೇಕಪ್ಪ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ದಟ್ ಈಸ್ COGS ಅಂತ ಕರಿತೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕ್ವಶನ್ ಅಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರಾ ನೋಡಿ. ಎಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ ಎಷ್ಟಿದೆ? 13 ಲ್ಯಾಕ್ ರುಪೀಸ್ ಇದೆ. ಫಸ್ಟ್ ಇಯರ್ 13 ಲ್ಯಾಕ್ ಇದೆ. ಸೆಕೆಂಡ್ ಇಯರ್ ಬಂದು 14,50,000 ಇದೆ. ಸೊ ಈಗ ನೋಡಿ ಅವರೇ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ 13 ಲ್ಯಾಕ್ ಇದೆ, ಸೆಕೆಂಡ್ ಇಯರ್ 14,50,000 ಇದೆ. ಸೊ ಈಗ ನಾನು ಕಂಪೇರ್ ಮಾಡಿದ್ರೆ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ? ನಿನ್ನೆ 13 ಲ್ಯಾಕ್ ಇತ್ತು, ಇವತ್ತು 14,50,000 ಆಯ್ತು ಅಂದ್ರೆ ಇನ್ಕ್ರೀಸ್ ಆಯ್ತಾ ಡಿಕ್ರೀಸ್ ಆಯ್ತಾ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಯ್ತು. ಎಷ್ಟು ಇನ್ಕ್ರೀಸ್ ಆಯ್ತಪ್ಪ ಅಂತ ಹೇಳಿದ್ರೆ 1,50,000 ನನಗೆ ಇನ್ಕ್ರೀಸ್ ಆಯ್ತು. ಸೊ ಇನ್ಕ್ರೀಸ್ ಆಯ್ತು, ಹಾಗಾಗಿ 1,50,000 ಇನ್ಕ್ರೀಸ್ ಆಗಿದೆ. ಹಾಗಾಗಿ ಅಮೌಂಟ್ ಕಾಲಮ್ ಅಲ್ಲಿ 1,50,000 ತಗೊಂಡಿದ್ದೀನಿ. ಸೊ ಈ ತರ ನೀವು ಇನ್ಕ್ರೀಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. 13 ಲಕ್ಷ ಇದ್ದಿದ್ದು 14,50,000 ಆಯ್ತು ಅಂದ್ರೆ ಜಾಸ್ತಿ ಆಯ್ತು ಅಂತ ಅರ್ಥ. ಎಷ್ಟು ಜಾಸ್ತಿ ಆಯ್ತು? 1,50,000 ಜಾಸ್ತಿ ಆಯ್ತು. ಇನ್ಕ್ರೀಸ್ ಕಾಲಮ್ ಅಲ್ಲಿ 1,50,000 ಅಂತ ಬರ್ಕೊಂಡಿದ್ದೀನಿ. ಸೊ ಇದು ಅಮೌಂಟ್ ನ ನೀವು ಪರ್ಸೆಂಟೇಜ್ ಅಲ್ಲಿ ಇವಾಗ ಕನ್ವರ್ಟ್ ಮಾಡಬೇಕು. ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ ಗೊತ್ತಾಗಬೇಕು ಅಂದ್ರೆ ಸೊ ನೀವು ಸೇಮ್ ಆಸ್ ಇಟ್ ಈಸ್ ಸೇಮ್ ಪ್ರೋಸೆಸ್ ಅನ್ನು ಅಪ್ಲೈ ಮಾಡಿ. ಇನ್ಕ್ರೀಸ್ ವ್ಯಾಲ್ಯೂ 1,50,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 13 ಲ್ಯಾಕ್ ಇಂಟು 100 ಮಾಡಿ. ಸೊ ಇನ್ಕ್ರೀಸ್ ವ್ಯಾಲ್ಯೂ 1,50,000 ಇದೆ ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 13 ಲ್ಯಾಕ್ ಇದೆ ಇಂಟು 100 ಮಾಡಿದ್ರೆ ಸೊ ನಮಗೆ ಎಷ್ಟು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ 11.54 ನನಗೆ ಸಿಗುತ್ತೆ. 11.54% ನನಗೆ ಇನ್ಕ್ರೀಸ್ ವ್ಯಾಲ್ಯೂ ಸಿಗುತ್ತೆ. ಸೊ 11.538 ಇದೆ, ಮೇಕ್ ಇಟ್ ರೌಂಡ್ 54% ನಮಗೆ ಇನ್ಕ್ರೀಸ್ ಪರ್ಸೆಂಟೇಜ್ ಸಿಗುತ್ತೆ. ಇದೇ ತರ ನೀವು ಪರ್ಸೆಂಟೇಜ್ ಮಾಡಬೇಕು ಎಲ್ಲದಕ್ಕೂ ಕೂಡ. ಇನ್ಕ್ರೀಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ ಇಂಟು 100 ಯು ವಿಲ್ ಗೆಟ್ ಪರ್ಸೆಂಟೇಜ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ನೆಕ್ಸ್ಟ್ ನೀವೇನ್ ಮಾಡಬೇಕು ಅಂದ್ರೆ ಸೇಲ್ಸ್ ಅಲ್ಲಿ COGS ಅನ್ನ ಕಳೆದ್ರೆ COGS ಅನ್ನ ಕಳೆದ್ರೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಗ್ರಾಸ್ ಪ್ರಾಫಿಟ್ ಬರುತ್ತೆ ನೋಡಿ. ಗ್ರಾಸ್ ಪ್ರಾಫಿಟ್ ನ ಲೆಸ್ ತಗೊಳ್ತೀರಾ ಅಂತ ಹೇಳಿದ್ರೆ ಸೇಲ್ಸ್ ಅಲ್ಲಿ COGS ನ ಕಳೆದ್ರೆ GP ಬರುತ್ತೆ. ಬಟ್ ನೀವು ಲೆಸ್ ಮಾಡಬೇಕು ಅಂತ ಹೇಳಿದ್ರೆ ಬರೀ ಮೊದಲ 2 ಕಾಲಮ್ ಅಷ್ಟೇ ನೀವು ಲೆಸ್ ಮಾಡಿ. ನೆಕ್ಸ್ಟ್ ನೀವು ಲೆಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಹೇಳೋ ಮೆಥಡ್ ಅನ್ನ ಅಪ್ಲೈ ಮಾಡಿ. ಈಗ ಮೊದಲ 2 ಕಾಲಮ್ ಮಾತ್ರ ಅಮೌಂಟ್ ಮಾತ್ರ ನೀವು ಡಿಡಕ್ಟ್ ಮಾಡ್ತಾ ಹೋಗಿ. ಈಗ ನೋಡಿ 21,50,000 ಅಲ್ಲಿ 13 ಲ್ಯಾಕ್ ರುಪೀಸ್ ಅನ್ನ ಲೆಸ್ ಮಾಡಿದ್ರೆ 13 ಲ್ಯಾಕ್ ರುಪೀಸ್ ಅನ್ನ ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಗ್ರಾಸ್ ಪ್ರಾಫಿಟ್ 8,50,000 ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಸೇಮ್ ಅದೇ ತರ ಸೆಕೆಂಡ್ ಇಯರ್ 25 ಲ್ಯಾಕ್ ರುಪೀಸ್ ಅಲ್ಲಿ ಮೈನಸ್ 14,50,000 ಅನ್ನ ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 10,50,000 ನಮ್ಗೆ ಸಿಗುತ್ತೆ. ಸೊ ಇದು ಗ್ರಾಸ್ ಪ್ರಾಫಿಟ್ ಅಮೌಂಟ್ ನಿಮಗೆ ಸಿಕ್ಕಿದೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಗ್ರಾಸ್ ಪ್ರಾಫಿಟ್ ಇಲ್ಲಿ ಅಮೌಂಟ್ ಆಗಲಿ ಮತ್ತೆ ಪರ್ಸೆಂಟೇಜ್ ಆಗಲಿ ಲೆಸ್ ಮಾಡ್ಲಿಕ್ಕೆ ಹೋಗಬೇಡಿ, ಮೆಥಡ್ ಅನ್ನು ಅಪ್ಲೈ ಮಾಡಿ ಅಷ್ಟೇ. ಈಗ 2022 ನಲ್ಲಿ ಗ್ರಾಸ್ ಪ್ರಾಫಿಟ್ 8,50,000 ಇದ್ದಿದ್ದು 2023 ನಲ್ಲಿ 10,50,000 ಆಯ್ತು ಅಂದ್ರೆ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ? ಜಸ್ಟ್ ಇವೆರಡು ಕಂಪೇರ್ ಮಾಡಿ. 8,50,000 ಇದ್ದಿದ್ದು 10,50,000 ಆಯ್ತು ಅಂದ್ರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಜಾಸ್ತಿ ಆಯ್ತು. ಎಷ್ಟು ಜಾಸ್ತಿ ಆಯ್ತು? 8,50,000 ಇದ್ದಿದ್ದು 10,50,000 ಆಯ್ತು ಅಂತ ಹೇಳಿದ್ರೆ ಎಷ್ಟು ಜಾಸ್ತಿ ಆಯ್ತು? 2 ಲ್ಯಾಕ್ ರುಪೀಸ್ ಜಾಸ್ತಿ ಆಯ್ತು. ಸೊ 8,50,000 ಇದ್ದಿದ್ದು 10,50,000 ಆಯ್ತು ಅಂದ್ರೆ 2 ಲ್ಯಾಕ್ ರುಪೀಸ್ ಇನ್ಕ್ರೀಸ್ ಆಯ್ತು. ಸೊ ಇನ್ಕ್ರೀಸ್ ವ್ಯಾಲ್ಯೂ 2 ಲ್ಯಾಕ್ ರುಪೀಸ್ ಅಂತ ಕರಿತೀವಿ. ಸೊ ಈಗ ನೀವು ಇನ್ಕ್ರೀಸ್ ವ್ಯಾಲ್ಯೂಗೆ ಪರ್ಸೆಂಟೇಜ್ ಮಾಡಬೇಕು ಅಂದ್ರೆ ಸೇಮ್ ಮೆಥಡ್ ಅಪ್ಲೈ ಮಾಡಿ. ಇನ್ಕ್ರೀಸ್ ವ್ಯಾಲ್ಯೂ 2 ಲ್ಯಾಕ್ ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 8,50,000 ಇಂಟು 100 ದಟ್ ಈಸ್ 2 ಲ್ಯಾಕ್ ಡಿವೈಡೆಡ್ ಬೈ 8,50,000 ಇಂಟು 100 ನಿಮಗೆ 23.53% ಸಿಗುತ್ತೆ. 23.53% ನಮಗೆ ಇನ್ಕ್ರೀಸ್ ಸಿಗುತ್ತೆ.
ಸೊ ಇದೇ ತರನೇ ನೀವು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಲೆಸ್ ಮಾಡಬೇಕಾದ್ರೆ ಸೇಲ್ಸ್ ಅಲ್ಲಿ ಸಿ ಒ ಜಿ ಎಸ್ ಲೆಸ್ ಮಾಡಬೇಕು. ಲೆಸ್ ಮಾಡಬೇಕಾದ್ರೆ ಫಸ್ಟ್ ಎರಡು ಅಮೌಂಟ್ ಕಾಲಮ್ ಮಾತ್ರ ಲೆಸ್ ಮಾಡಿ, ಮಿಕ್ಕಿದ್ದನ್ನ ನೀವು ಕಂಪೇರ್ ಮಾಡಿ. ಈಗ 8,50,000 ಇದ್ದಿದ್ದು 10,50,000 ಆಯಿತು ಅಂದರೆ ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು? 2,00,000 rupees ಜಾಸ್ತಿ ಆಯಿತು. ಸೊ ಇನ್ಕ್ರೀಸ್ ಕಾಲಮಲ್ಲಿ 2,00,000 ಬರ್ಕೊಂಡೆ. ಪರ್ಸೆಂಟೇಜ್ ಮಾಡಬೇಕು ಅಂದರೆ ಇನ್ಕ್ರೀಸ್ ವ್ಯಾಲ್ಯೂ 2,00,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 8,50,000 ಇಂಟು 100 ನಿಮಗೆ 23.53 ಸಿಗುತ್ತೆ. ಸೊ ಇದು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಸೇಲ್ಸ್ ಅಲ್ಲಿ ಸಿ ಒ ಜಿ ಎಸ್ ಅನ್ನ ಕಳಿಬೇಕು, ಕಳೆದಾಗ ಬರೋದೇ ಗ್ರಾಸ್ ಪ್ರಾಫಿಟ್. ನೀವು ಗ್ರಾಸ್ ಪ್ರಾಫಿಟ್ ಅನ್ನೇ ತಗೋಬೇಕು. ಈ ಗ್ರಾಸ್ ಪ್ರಾಫಿಟ್ ಅಲ್ಲಿ ನೀವು ಏನನ್ನ ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಗ್ರಾಸ್ ಪ್ರಾಫಿಟ್ ಅಲ್ಲಿ ಏನ್ ಲೆಸ್ ಮಾಡಬೇಕು ಅಂದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಅನ್ನ ಲೆಸ್ ಮಾಡಬೇಕು. ಸೊ ಈಗ ಕ್ವಶನ್ ಅಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ಯಾವ್ದಾದ್ರು ಇದೆಯಾ ಅಂತ ಹೇಳಿದ್ರೆ, ನೋಡಿ ಅವ್ರು ಹೇಳಿದ್ದಾರೆ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಹೇಳ್ಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ನಾನು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಇದೆ. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ಲಿ ನಾನು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅನ್ನ ತಗೊಳ್ತೀನಿ. ಎಷ್ಟಿದೆ ಅಮೌಂಟ್ ಅಂದ್ರೆ ಫಸ್ಟ್ ಇಯರ್ 2,10,000 ಫಸ್ಟ್ ಇಯರ್ ಇದೆ. ಸೆಕೆಂಡ್ ಇಯರ್ ಬಂದು 1,80,000 ಸೆಕೆಂಡ್ ಇಯರ್ ಇದೆ. ಸೊ ಈಗ ನೋಡಿ 2,10,000 ಇದ್ದಿದ್ದು 1,80,000 ಆಯಿತು ಅಂತ ಹೇಳಿದ್ರೆ, 1,80,000 ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಜಸ್ಟ್ ಕಂಪೇರ್ ಮಾಡಿ. 2,10,000 ಇದ್ದಿದ್ದು 1,80,000 ಆಯಿತು ಅಂದರೆ, ನಿನ್ನೆ 2,10,000 ಇತ್ತು, ಇವತ್ತು 1,80,000 ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಕಡಿಮೆ ಆಯಿತು. ಸೊ ನೋಡಿ, ನೀವು ಇನ್ಕ್ರೀಸ್ ಆದರೂ ಇಲ್ಲೇ ಬರ್ಕೋಬೇಕು, ಇದೇ ಕಾಲಮಲ್ಲೇ ಬರ್ಕೋಬೇಕು. ಇನ್ಕ್ರೀಸ್ ಆದರೂ ಇಲ್ಲೇ ಬರ್ಕೋಬೇಕು. ಈಗ ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ಆದರೂ ನಾನು ಇಲ್ಲೇ ಬರ್ಕೋಬೇಕು. 30,000 ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಅಂತ ತಗೊಳ್ತೀನಿ. ಸೊ ಬ್ರಾಕೆಟಲ್ಲಿ ತೋರಿಸಿ, ಇಲ್ಲಾಂದರೆ ಮೈನಸ್ ಸಿಂಬಲನ್ನು ಹಾಕಿ. ಡಿಕ್ರೀಸ್ ಆದರೆ ಬ್ರಾಕೆಟ್ ಆರ್ ಮೈನಸ್ ಸಿಂಬಲ್ನ ಯೂಸ್ ಮಾಡಿ. ಈಗ ಡಿಕ್ರೀಸ್ ಎಷ್ಟಾಯಿತು? 30,000 ಡಿಕ್ರೀಸ್ ಆಯಿತು. ಅಮೌಂಟಲ್ಲಿ 30,000 ಡಿಕ್ರೀಸ್ ಆಗಿದೆ. ಈ 30,000ನ ನಾನು ಪರ್ಸೆಂಟೇಜಲ್ಲಿ ತೋರಿಸ್ಬೇಕು. ಇವಾಗ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಅಂದರೆ, ಸೇಮ್ ಪ್ರೋಸೆಸನ್ನು ಅಪ್ಲೈ ಮಾಡಿ. ಡಿಕ್ರೀಸ್ ವ್ಯಾಲ್ಯೂ 30,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 2,10,000 ಇಂಟು 100 ಮಾಡಿ. 30,000 ಡಿವೈಡೆಡ್ ಬೈ 2,10,000 ಇಂಟು 100 ಮಾಡಿದ್ರೆ ನಿಮಗೆ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ 14.28% ನಮಗೆ ಡಿಕ್ರೀಸ್ ಆಗಿದೆ. ದಟ್ ಈಸ್ 14.28% ನಮಗೆ ಡಿಕ್ರೀಸ್ ಆಗಿರ್ತಕ್ಕಂಥದ್ದು. ಸೊ ಯಾವಾಗ ಅಮೌಂಟು ನೀವು ಡಿಕ್ರೀಸ್ ಆಗಿರುತ್ತೆ ಅವಾಗ ನೀವು ಪರ್ಸೆಂಟೇಜನ್ನು ಕೂಡ ಬ್ರಾಕೆಟಲ್ಲೇ ತೋರಿಸಿ. ಯಾಕೆಂದರೆ ಅಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ ನಮಗೆ ಡಿಕ್ರೀಸ್ ಆಗಿದೆ ಅಂತ ಅರ್ಥ. 30,000 ಡಿಕ್ರೀಸ್ ಆಗಿದೆ ಅಂದರೆ 14.28% ಅಷ್ಟು ನನಗೆ ಡಿಕ್ರೀಸ್ ಆಗಿದೆ. ಹಾಗಾಗಿ ನಾನು ಇಲ್ಲಿ ಹೆಡ್ಡಿಂಗ್ ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಇನ್ಕ್ರೀಸ್ ಆದರೂ ಅದೇ ಕಾಲಮಲ್ಲೇ ತಗೋಬೇಕು, ಡಿಕ್ರೀಸ್ ಆದರೂ ನೀವು ಅದೇ ಕಾಲಮಲ್ಲೇ ತಗೋಬೇಕು. ಡಿಕ್ರೀಸ್ ಆದರೆ ನೀವು ಬ್ರಾಕೆಟಲ್ಲಿ ತೋರಿಸಿ. ಯಾವಾಗ ಅಮೌಂಟ್ನ ನೀವು ಬ್ರಾಕೆಟಲ್ಲಿ ತೋರಿಸ್ತೀರಾ ಅವಾಗ ಪರ್ಸೆಂಟೇಜನ್ನು ಕೂಡ ಬ್ರಾಕೆಟಲ್ಲೇ ತೋರಿಸಿ. ಇದು ಒಂದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು ಡಿಕ್ರೀಸ್ ಆಗಿರೋದು. ಇನ್ನು ಒಂದು ಆಪರೇಟಿಂಗ್ ಎಕ್ಸ್ಪೆನ್ಸ್ ಇದೆ, ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒನ್ ಇರ್ತಕ್ಕಂಥದ್ದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೂಡ ಇದೆ. ಎಷ್ಟು ಅಮೌಂಟ್ ಇದೆಯಪ್ಪ ಅಂದರೆ 1,90,000 ಇದೆ ಫಸ್ಟ್ ಇಯರ್ ಆ್ಯಂಡ್ 2,50,000 ಇದೆ ಸೆಕೆಂಡ್ ಇಯರ್. ಈಗ ನೋಡಿ ಕಂಪೇರ್ ಮಾಡಿ. 1,50,000 ಇದ್ದಿದ್ದು 2,50,000 ಆಯಿತು ಅಂದರೆ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ? ಜಾಸ್ತಿ ಆಯಿತು. 1,90,000 ಇದ್ದಿದ್ದು 2,50,000 ಆಯಿತು ಅಂದರೆ ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು? 60,000 ಜಾಸ್ತಿ ಆಗಿದೆ. ಸೊ ಇನ್ಕ್ರೀಸ್ ವ್ಯಾಲ್ಯೂ 60,000 ಜಾಸ್ತಿ ಆಯಿತು. ಈಗ ನನಗೆ ಇದು ಪರ್ಸೆಂಟೇಜ್ ಮಾಡಬೇಕು ಅಂದರೆ ಸೇಮ್ ಪ್ರೋಸೆಸ್ಸನ್ನು ಅಪ್ಲೈ ಮಾಡಿ. ಇನ್ಕ್ರೀಸ್ ವ್ಯಾಲ್ಯೂ 60,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 1,90,000 ಇಂಟು 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. 60,000 ಡಿವೈಡೆಡ್ ಬೈ 1,90,000 ಇಂಟು 100 ಮಾಡಿದ್ರೆ ನಿಮಗೆ 31.578 ಬರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, 31.58% ಇನ್ಕ್ರೀಸ್ ಆಯಿತು. ಸೊ ನೋಡಿ, ಇಲ್ಲಿ ಇನ್ಕ್ರೀಸ್ ಆಗಿದೆ, ಹಾಗಾಗಿ ನಾವು ಬ್ರಾಕೆಟ್ ಹಾಕ್ಲಿಕ್ಕೆ ಹೋಗಬೇಡಿ, ಹಾಗೆ ತಗೊಳ್ಳಿ. ಸೊ ಡಿಕ್ರೀಸ್ ಆದರೆ ಮಾತ್ರನೇ ಬ್ರಾಕೆಟಲ್ಲಿ ತೋರಿಸಿ. ಸೊ 1,90,000 ಇದು 2,50,000 ಆಯಿತು ಅಂದರೆ ಇನ್ಕ್ರೀಸ್ ಆಯಿತು 60,000. ಸೊ ಪರ್ಸೆಂಟೇಜ್ ಹೆಂಗೆ ಬಂತು ಅಂದರೆ 60,000 ಅಮೌಂಟ್ ಇನ್ಕ್ರೀಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 1,90,000 ಇಂಟು 100 ಮಾಡಿದ್ರೆ ನಿಮಗೆ 31.578 ಬರುತ್ತೆ. ಸೊ 58% ನಮಗೆ ಇನ್ಕ್ರೀಸ್ ಆಯಿತು. ಇನ್ನು ಯಾವುದಾದ್ರೂ ಆಪರೇಟಿಂಗ್ ಎಕ್ಸ್ಪೆನ್ಸ್ ಇದೆಯಾ ಅಂದರೆ ಕ್ವಶನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸು ಇಲ್ಲ. ಸೊ ಈಗ ನೀವು ಲೆಸ್ ಮಾಡಿ. ಸೊ ಈಗ ಗ್ರಾಸ್ ಪ್ರಾಫಿಟ್ ಏನಿದೆ, ಈ ಗ್ರಾಸ್ ಪ್ರಾಫಿಟಲ್ಲಿ ನೀವೇನು ಮಾಡಬೇಕು, ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿ. ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಆಪರೇಟಿಂಗ್ ಪ್ರಾಫಿಟ್.
ಜಿ ಪಿನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅನ್ನ ಕಳೆದಾಗ ಬರದೆ ಆಪರೇಟಿಂಗ್ ಪ್ರಾಫಿಟ್. ಈಗ ನೀವು ಇವೆರಡು ಕಾಲಮ್ ಮಾತ್ರ ಲೆಸ್ ಮಾಡಿ, ಇನ್ಯಾವುದು ಕಾಲಮ್ನ ಲೆಸ್ ಮಾಡಕ್ ಹೋಗ್ಬೇಡಿ. ಓನ್ಲಿ ಎರಡು ಅಮೌಂಟ್ ಕಾಲಮ್ ಮಾತ್ರ ಡಿಡಕ್ಟ್ ಮಾಡ್ಕೊಂಡು ಹೋಗ್ತಾ ಇರಿ ಲೆಸ್ ಮಾಡೋದಿದ್ರೆ. ನೆಕ್ಸ್ಟ್ ನೀವು ಮೆಥಡ್ ಅನ್ನ ಅಪ್ಲೈ ಮಾಡಿ. ಈಗ 2022 ನಲ್ಲಿ ನೋಡಿ 8,50,000 ಇವೆರಡನ್ನು ನೀವು ಲೆಸ್ ಮಾಡಿದ್ರೆ, ಆಪರೇಟಿಂಗ್ ಎಕ್ಸ್ಪೆನ್ಸ್ನ ಲೆಸ್ ಮಾಡ್ತೀರಾ ಅಂದರೆ 8,50,000 ಮೈನಸ್ 2,10,000 ಮೈನಸ್ 1,90,000 ಎರಡು ಲೆಸ್ ಮಾಡಿದ್ರೆ ನಮಗೆ ಆಪರೇಟಿಂಗ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದರೆ 4,50,000 ನಮಗೆ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. ಸೇಮ್ ಅದೇ ಥರ ನೀವು ಸೆಕೆಂಡ್ ಕಾಲಮಲ್ಲಿ 10,50,000 10,50,000 ಮೈನಸ್ 1,80,000 ಅಡ್ಮಿನಿಸ್ಟ್ರೇಷನ್ ಮೈನಸ್ 2,50,000 ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಎರಡು ಲೆಸ್ ಮಾಡಿದ್ರೆ ನಮಗೆ 6,20,000 ನಮಗೆ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಫಸ್ಟು ಸೇಲ್ಸ್ ಲೆಸ್ COGS GP ಬರುತ್ತೆ. GPನಲ್ಲಿ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸನ್ನು ಕಳಿಬೇಕು, ಅವಾಗ ನಿಮಗೆ ಆಪರೇಟಿಂಗ್ ಪ್ರಾಫಿಟ್ ಬರುತ್ತೆ. ಸೊ ಈಗ ನಿಮ್ಗೆ ಆಪರೇಟಿಂಗ್ ಪ್ರಾಫಿಟ್ ಬಂತು, ಇದು ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ, ನೆಕ್ಸ್ಟ್ ನೀವು ಇಲ್ಲಿ ಅಮೌಂಟನ್ನು ಟೋಟಲ್ ಮಾಡಲಿಕ್ಕೆ ಹೋಗಬೇಡಿ, ಜಸ್ಟ್ ಇವೆರಡು ಕಾಲಮ್ನ ಟೋಟಲ್ ಮಾಡ್ಕೊಳ್ಳಿ, ಲೆಸ್ ಮಾಡಿ ನಿಮಗೆ ಸಿಗುತ್ತೆ ಈಸಿಯಾಗಿ. ಸೊ ಈಗ ನೀವೇನು ಮಾಡಿ ಅಂದರೆ ಮೆಥಡ್ ಅಪ್ಲೈ ಮಾಡಿ. ಈಗ 4,50,000 ಇದ್ದಿದ್ದು 6,20,000 ಆಯಿತು ಅಂದರೆ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ನೋಡಿ. 4,50,000 ಇದ್ದಿದ್ದು 6,20,000 ಆಯಿತು ಅಂತ ಹೇಳಿದ್ರೆ ಎಷ್ಟು ಜಾಸ್ತಿ ಆಯಿತು? 1,70,000 ನಮಗೆ ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಇನ್ಕ್ರೀಸ್ ಆಯಿತು. ಸೊ ಎಷ್ಟು? 1,70,000 ಇನ್ಕ್ರೀಸ್ ಆಯಿತು. ಅರ್ಥ ಆಯ್ತಾ? 4,50,000 ಇದ್ದಿದ್ದು 6,20,000 ಆಯಿತು ಅಂದರೆ 1,70,000 ಜಾಸ್ತಿ ಆಯಿತು. ಇದು ಅಮೌಂಟು 1,70,000 ಜಾಸ್ತಿ ಆಗಿರೋದು. ಈಗ ನನಗೆ ಪರ್ಸೆಂಟೇಜಲ್ಲಿ ಬೇಕು ಅಂತ ಹೇಳಿದ್ರೆ, ಸೊ 1,70,000 ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 4,50,000 ಇಂಟು 100. 1,70,000 ಡಿವೈಡೆಡ್ ಬೈ 4,50,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತಪ್ಪ ಅಂದರೆ 37.78% ನಮಗೆ ಸಿಗುತ್ತೆ. ದಟ್ ಈಸ್ 37.78% ನಮಗೆ ಸಿಗುತ್ತೆ. 37.78% ನಮಗೆ ಸಿಗುತ್ತೆ. ಸೊ ಇದು ಆಪರೇಟಿಂಗ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಈ ಆಪರೇಟಿಂಗ್ ಪ್ರಾಫಿಟಲ್ಲಿ ನೀವೇನು ಮಾಡಬೇಕು ಅಂದರೆ, ಈ ಆಪರೇಟಿಂಗ್ ಪ್ರಾಫಿಟಲ್ಲಿ ಲೆಸ್ ಏನೇನು ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೊ ಕ್ವಶನಲ್ಲಿ ಇನ್ನೇನು ಕೊಟ್ಟಿದ್ದಾರೆ ಅಂದರೆ ಆಪರೇಟಿಂಗ್ ಪ್ರಾಫಿಟ್ ಆದಮೇಲೆ ಲೆಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕ್ವಶನಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದೆ ಅಂತ ಹೇಳಿದ್ದಾರೆ. ಸೊ ಈ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ನೀವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಕೊಟ್ಟಿರೋದ್ರಿಂದ ಲೆಸ್ ಮಾಡಬೇಕು. ಸೊ ಯಾವುದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂದರೆ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಈಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಪೇಯ್ಡ್ ಅಂತ ಅರ್ಥ. ಎಷ್ಟಿದೆ? 1,40,000 ಫಸ್ಟ್ ಇಯರ್ ಇದೆ. ಸೆಕೆಂಡ್ ಇಯರ್ ಬಂದು 1,20,000 ಸೆಕೆಂಡ್ ಇಯರ್ ಇದೆ. ಸೊ ಈಗ ನೋಡಿ 1,40,000 ಇದ್ದಿದ್ದು 1,20,000 ಆಯಿತು ಅಂದರೆ ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ? ಕಮ್ಮಿ ಆಯಿತು. ಎಷ್ಟು ಕಮ್ಮಿ ಆಯಿತು? 20,000 ನಮಗೆ ಕಡಿಮೆ ಆಯಿತು. ಸೊ 20,000 ಕಡಿಮೆ ಆಯಿತು, ಬ್ರಾಕೆಟಲ್ಲಿ ತೋರಿಸಿದ್ದೀನಿ. ಸೊ ಆ್ಯಸ್ ಯೂಶುವಲ್ ನೀವು ಪರ್ಸೆಂಟೇಜ್ ಮಾಡ್ತೀರಾ ಅಂದರೆ ಡಿಕ್ರೀಸ್ ವ್ಯಾಲ್ಯೂ 20,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 1,40,000 ಇಂಟು 100 ಮಾಡಿದ್ರೆ ನಮ್ಗೆ ಎಷ್ಟು ಪರ್ಸೆಂಟ್ ಬರುತ್ತಪ್ಪ ಅಂದರೆ 20,000 ಡಿವೈಡೆಡ್ ಬೈ 1,40,000 ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಯಿತು ಅಂದರೆ 14.28% ನಮಗೆ ಡಿಕ್ರೀಸ್ ಆಗಿದೆ. 14.28% ಡಿಕ್ರೀಸ್ ಆಯಿತು. ಸೊ ಇದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬೇಕಾಗಿರೋದು. ಸೊ ಈಗ ನೀವೇನು ಮಾಡಿದರೆ ಈ ಆಪರೇಟಿಂಗ್ ಪ್ರಾಫಿಟಲ್ಲಿ ಲೆಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ನ ಲೆಸ್ ಮಾಡಿ. ಲೆಸ್ ಮಾಡಬೇಕಾದ್ರೆ ಈ ಆಪರೇಟಿಂಗ್ ಪ್ರಾಫಿಟ್ ಏನಿದೆ ಈ ಅಮೌಂಟಲ್ಲಿ ನೀವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿ. ಸೊ ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ದಟ್ ಈಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, PBT ಅಂತ ಕರಿತೀವಿ. ಸೊ ಈಗ ನೋಡಿ ಲೆಸ್ ಮಾಡ್ಬೇಕಾದ್ರೆ ಈಗ 4,50,000 1,40,000 ಹೋದ್ರೆ ಎಷ್ಟು ಬರುತ್ತೆ? 4,50,000 ಮೈನಸ್ 1,40,000 ಹೋದ್ರೆ ನಮಗೆ ಬರ್ತಕ್ಕಂಥದ್ದು 3,10,000 ನಮಗೆ 3,10,000 ನಮಗೆ ಫಸ್ಟ್ ಇಯರ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ದೆನ್ ಸೆಕೆಂಡ್ ಇಯರ್ ಬಂದು 6,20,000 1,20,000 ಹೋದ್ರೆ 6,20,000 1,20,000 ಹೋದ್ರೆ ನನಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 5,00,000 rupees ನನಗೆ ಸಿಗುತ್ತೆ. ಸೊ ಈಗ ನೀವೇನು ಮಾಡಿ ಅಂದರೆ ಆ್ಯಸ್ ಯೂಶುವಲ್ ಮೆಥಡ್ ಅಪ್ಲೈ ಮಾಡಿ. 3,00,000 ಇದ್ದಿದ್ದು 5,00,000 ಆಯಿತು ಅಂದರೆ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ನೋಡಿ. ಸೊ 3,10,000 ಇದ್ದಿದ್ದು 5,00,000 rupees ಆಯಿತು ಅಂತ ಹೇಳಿದ್ರೆ
ಎಷ್ಟು ಜಾಸ್ತಿ ಆಯಿತು? 1,90,000 ಜಾಸ್ತಿ ಆಯಿತು. ಸೊ ಇನ್ಕ್ರೀಸ್ ವ್ಯಾಲ್ಯೂ 1,90,000 ನಮಗೆ ಜಾಸ್ತಿ ಆಯಿತು. 1,90,000 ಇನ್ಕ್ರೀಸ್ ಆಯಿತು. ಈಗ ನೀವು ಇನ್ಕ್ರೀಸ್ ವ್ಯಾಲ್ಯೂಗೆ ಪರ್ಸೆಂಟೇಜ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಇಲ್ಲಿ ಇನ್ಕ್ರೀಸ್ ವ್ಯಾಲ್ಯೂ 1,90,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 3,10,000 ಇಂಟು 100 ಮಾಡಿದ್ರೆ, ಸೊ ನಮಗೆ ಎಷ್ಟು ಜಾಸ್ತಿ ಆಯ್ತಪ್ಪ ಅಂತ ಹೇಳಿದ್ರೆ 1,90,000 ಡಿವೈಡೆಡ್ ಬೈ 3,10,000 ಇಂಟು 100 ಮಾಡಿದ್ರೆ ನಮಗೆ 61.29% ವಷ್ಟು ಇನ್ಕ್ರೀಸ್ ಆಗಿದೆ. 61.29% ವಷ್ಟು ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ಇದು ಜಿ ಪಿನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸ್ನ ಕಳೆದಾಗ ಆಪರೇಟಿಂಗ್ ಪ್ರಾಫಿಟ್ ಬರುತ್ತೆ. ಆಪರೇಟಿಂಗ್ ಪ್ರಾಫಿಟಲ್ಲಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸನ್ನು ಕಳೆದಾಗ ಬರುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ನೀವು ಏನು ಲೆಸ್ ಮಾಡಬೇಕು ಅಂದರೆ ಲೆಸ್ ಇನ್ಕಮ್ ಟ್ಯಾಕ್ಸ್. ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸನ್ನು ನೀವು ಲೆಸ್ ಮಾಡಬೇಕು. ಎಷ್ಟಿದೆ ಫಸ್ಟ್ ಇಯರ್? 1,70,000 ಫಸ್ಟ್ ಇಯರ್ ಇದೆ ಆ್ಯಂಡ್ 2,30,000 ಸೆಕೆಂಡ್ ಇಯರ್ ಇದೆ. ಸೊ ಈಗ ಕಂಪೇರ್ ಮಾಡಿ 1,70,000 ಇದ್ದಿದ್ದು 2,30,000 ಆಯಿತು ಅಂತ ಹೇಳಿದ್ರೆ ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ? 1,70,000 ಇದ್ದಿದ್ದು 2,30,000 ಆಯಿತು ಅಂದರೆ ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು? 60,000 ಜಾಸ್ತಿ ಆಯಿತು. ಸೊ ಇದು ಅಮೌಂಟ್ನ ನೀವು ಹೇಗೆ ಪರ್ಸೆಂಟೇಜಾಗಿ ಕನ್ವರ್ಟ್ ಮಾಡ್ತೀರಾ ಅಂದರೆ, ಇನ್ಕ್ರೀಸ್ ವ್ಯಾಲ್ಯೂ 60,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 1,70,000 ಇಂಟು 100. 60,000 ಡಿವೈಡೆಡ್ ಬೈ 1,70,000 ಇಂಟು 100 ಮಾಡಿದ್ರೆ ನನಗೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಯ್ತಪ್ಪ ಅಂತ ಹೇಳಿದ್ರೆ 35.29% ಅಷ್ಟು ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ದಿಸ್ ಇಸ್ ಇನ್ಕ್ರೀಸ್ ಪರ್ಸೆಂಟೇಜ್. ಹೀಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಇನ್ಕ್ರೀಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ ಇಂಟು 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಸೊ ಈಗ ನೀವು ಈ ಒಂದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ಲೆಸ್ ಇನ್ಕಮ್ ಟ್ಯಾಕ್ಸ್ನ ನೀವು ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ನೆಟ್ ಪ್ರಾಫಿಟ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ನೆಟ್ ಪ್ರಾಫಿಟ್ ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ನೆಟ್ ಪ್ರಾಫಿಟ್ನ ತಗೊಳ್ತೀರಾ ಅಂದರೆ ಇವೆರಡು ಕಾಲಮ್ ಮಾತ್ರನೇ ನೀವು ಲೆಸ್ ಮಾಡಿ. ಸೊ 3,10,000 1,70,000 ಹೋದರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ನಿಮಗೆ ನೆಟ್ ಪ್ರಾಫಿಟ್ 1,40,000 ಬರುತ್ತೆ. ದಟ್ ಈಸ್ 1,40,000 ಫಸ್ಟ್ ಇಯರ್ ಸಿಗುತ್ತೆ. ದೆನ್ 5,00,000 2,30,000 ಹೋದರೆ 5,00,000 2,30,000 ಹೋದರೆ ನಮಗೆ 2,70,000 ಬರುತ್ತೆ. 2,70,000 ನಮಗೆ ಸಿಗುತ್ತೆ. ನೆಕ್ಸ್ಟ್ ನೀವು ಅಮೌಂಟ್ನ ಲೆಸ್ ಮಾಡೋಕೆ ಹೋಗ್ಬೇಡಿ, ಜಸ್ಟ್ ಕಂಪೇರ್ ಮಾಡಿ. 1,40,000 ಇದ್ದಿದ್ದು 2,70,000 ಆಯಿತು ಅಂದರೆ ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ? 1,40,000 ಇದ್ದಿದ್ದು 2,70,000 ಆಯಿತು ಅಂದರೆ ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯ್ತಪ್ಪ ಅಂತ ಹೇಳಿದ್ರೆ 1,30,000 ನಮಗೆ ಜಾಸ್ತಿ ಆಯಿತು. 1,30,000 ನಮಗೆ ಇನ್ಕ್ರೀಸ್ ಆಯಿತು ಅಂತ ಅರ್ಥ. ಸೊ ಈಗ ಇದಕ್ಕೆ ಪರ್ಸೆಂಟೇಜ್ ಹೇಗೆ ಮಾಡ್ತೀರಾ ಅಂದರೆ, ಇನ್ಕ್ರೀಸ್ ವ್ಯಾಲ್ಯೂ 1,30,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 1,40,000 ಇಂಟು 100 ಮಾಡಿ. ಸೊ ಇಂಟು 100 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂದರೆ 92.85% ಬರುತ್ತೆ. 92.85% ನಮಗೆ ಇನ್ಕ್ರೀಸ್ ಆಯಿತು ಅಂತ ಅರ್ಥ. ಸೊ ಇದು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ನ ನೀವು ಹೀಗೆ ಮಾಡಬೇಕಾಗುತ್ತೆ. ಸೇಲ್ಸ್ ಫಸ್ಟ್ ತಗೊಳ್ಳಿ. ಸೇಲ್ಸ್ ಲೆಸ್ COGS, ಕಾಸ್ಟ್ ಸೇಲ್ಸ್ ಮೈನಸ್ COGS ಮಾಡಿದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಗ್ರಾಸ್ ಪ್ರಾಫಿಟಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿ, ಅವಾಗ ಆಪರೇಟಿಂಗ್ ಪ್ರಾಫಿಟ್ ಬರುತ್ತೆ. ಆಪರೇಟಿಂಗ್ ಪ್ರಾಫಿಟಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಏನಾದರೂ ಕೊಟ್ಟರೆ ಆ್ಯಡ್ ಮಾಡಿ, ಬಟ್ ಇಲ್ಲಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾನೆ, ಹಾಗಾಗಿ ಡೈರೆಕ್ಟಾಗಿ ಲೆಸ್ ಮಾಡಿದ್ದೀನಿ. ನಿಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ಲೆಸ್ ಇನ್ಕಮ್ ಟ್ಯಾಕ್ಸ್ನ ಲೆಸ್ ಮಾಡಿ ನಿಮಗೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಬಟ್ ಇನ್ಕ್ರೀಸ್ ಆಗಲಿ ಡಿಕ್ರೀಸ್ ಆಗಲಿ ನೀವು ಇಲ್ಲೇ ಅಮೌಂಟ್ ಕಾಲಮ್ನ ತಗೋಬೇಕು. ಕಂಪೇರ್ ಮಾಡಿ ಅಷ್ಟೇ, ಸಿಂಪಲ್ ಆಗಿ. ಈಗ ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ ಕಂಪೇರ್ ಮಾಡಿ. ಜಾಸ್ತಿ ಆದರೂ ಇಲ್ಲೇ ಬರ್ಕೊಳ್ಳಿ, ಕಡಿಮೆ ಆದರೂ ಇಲ್ಲೇ ಬರ್ಕೊಳ್ಳಿ. ಬಟ್ ಕಡಿಮೆ ಆದಾಗ ಬರ್ಕೊಳ್ತೀರ ಅಂದರೆ ನೀವು ಮೈನಸ್ ಸಿಂಬಲ್ ತೋರಿಸಿ, ಇಲ್ಲಾಂದರೆ ಬ್ರಾಕೆಟಲ್ಲಿ ಬರ್ಕೊಳ್ಳಿ, ಡಿಕ್ರೀಸ್ ವ್ಯಾಲ್ಯೂ ಸಿಕ್ಬಿಡುತ್ತೆ. ಅದಾದಮೇಲೆ ಆ ಎಲ್ಲ ಅಮೌಂಟ್ಗೂ ನೀವು ಪರ್ಸೆಂಟೇಜ್ನ ಮಾಡಬೇಕಾಗುತ್ತೆ. ಸೊ ಪರ್ಸೆಂಟೇಜ್ ಮಾಡ್ತೀರಾ ಅಂದರೆ ನೀವು ಎಲ್ಲ ಪರ್ಸೆಂಟೇಜ್ ಮಾಡ್ತೀರಾ ಅಂದರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಕಾಲಮಲ್ಲಿ ಬರ್ತಕ್ಕಂಥ ಅಮೌಂಟು ಡಿವೈಡೆಡ್ ಬೈ ಫಸ್ಟ್ ಇಯರಲ್ಲಿ ಬೇಸ್ ಇಯರಲ್ಲಿ ಏನಿರುತ್ತೆ, ಫಸ್ಟ್ ಇಯರ್ ಇದೆ ಬೇಸ್ ಇಯರಲ್ಲಿ ಇರ್ತಕ್ಕಂಥ ಅಮೌಂಟು ಇಂಟು 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಸಿಗ್ತಾ ಹೋಗುತ್ತೆ. ಸೊ ಈ ಥರ ನೀವು ಆನ್ಸರ್ಸನ್ನು ಇದೇ ಥರನೇ ಆನ್ಸರ್ಸನ್ನು ಮಾಡಿ. ಸೊ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಕ್ವಶನ್ಗೆ ನಾವು ಮಾಡಿರ್ತಕ್ಕಂಥ ಆನ್ಸರ್ಸು. ಈ ಒಂದು ಕ್ವಶನ್ಸ್ ನಿಮ್ಗೆ ಆನ್ಸರ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.